ನೋಡಿ ಮಿತ್ರರೇ, ಇದು ಜಿಂಕೆ ಮರಿ ಅದಕ್ಕೇನಂತಾರೆ, ಇದಕ್ಕಿನ್ನೊಂದು ಇದು ಎಲ್ಲ ಹಿಂದೆಲ್ಲ ಪೂರ ಜಂಗಲ್ ಏರಿಯಾ ಬಂದುಗಳಿದೆಲ್ಲ ಎಲ್ಲ ಜಂಗಲ್. ಇದು ಜಂಗಲಿಂದ ಹುಲಿ ಸಿಂಹ ಕರಡಿ ಎಲ್ಲ ಇವೆ ಅಂತ. ಇಲ್ಲಿ ಯಾವುದೋ ಒಂದು ಜಿಂಕೆ ಮರಿ ಥರ ಇದೆ. ಜಿಂಕೆ ಇದೆಯೋ ಅಥವಾ ಇದು ಒಂದು ಸಾರಂಗದ ಮರಿ ಇದೆಯೋ ಇದೆ. ಇಲ್ಲಿ ಇಲ್ಲಿ ಗುಡಿಯಲ್ಲಿ ಇಲ್ಲೇ ಸ್ವಲ್ಪ ಧ್ಯಾನ ಕೂತ್ಕೊಂಡಾಗ ಇಲ್ಲಿ ಪಕ್ಕನೆ ಅದು ಹುಲ್ಲು ತಿನ್ನೋದಕ್ಕೆ ಬಂದಿದೆ. ನನ್ನ ನೋಡಿ ಆಚೆ ಹೋಗಿದೆ. ಮತ್ತು ಇನ್ನೂ ಇದರ ಹಿಂಡು ಕೂಡ ಹಿಂದೆ ಇರ್ಬೋದು. ಇದು ಒಂದೇ ಮರಿ ಇಲ್ಲಿ ಬಂದಿದೆ. ನೋಡಿ ಹೇಗೆ ನಿಂತಿದೆ. ನನ್ನ ಆವಾಜ್ ಅದು ಕೇಳ್ತಾ ಇದೆ. ಕೇಳಿ ಹೋಗ್ತಾ ಇದೆ ನೋಡಿ. ಅದರ ಹಿಂದೆ ಮರಿ ಇನ್ನೂ ಬೇರೆ ಒಳಗಡೆ ಇರ್ಬೋದು. ಅದರ ಸಮಯ ಕೂಡ ಕತ್ಲಾಗ್ತಾ ಬರ್ತಾ ಇದೆ. ಇಲ್ಲಿ ಮೇಲೆ ಜಾಸ್ತಿ ಇರೋದಕ್ಕೆ ಪರ್ಮಿಷನ್ ಬೇಡ ಅಂತಾರೆ ಜನ. ಮೇಲೆ ಹೋಗಬೇಡಿ ಅಂತ ಹೇಳ್ತವ್ರೆ. ಯಾವಾಗ ಯಾವ ಪ್ರಾಣಿ ಬರ್ತೋ ಗೊತ್ತಿಲ್ಲ ಅಂತವ್ರೆ. ನಮ್ಮ ಬಾಬಾಜಿ ಕೃಪಾ, ನಾವು ಬಾಬಾಜಿ ಮೇಲೆ ಸಂಪೂರ್ಣ ವಿಶ್ವಾಸ ಇಟ್ಕೊಂಡು ಇಲ್ಲಿ ಬಂದಿದ್ದೇವೆ. ಎಲ್ಲ ಬಾಬಾಜಿ ರಕ್ಷಣೆ ಮಾಡ್ತಾರೆ ಅಂತ ಸಂಪೂರ್ಣ ವಿಶ್ವಾಸ. ಬಾಬಾಜಿ ನಮ್ಮ ರಕ್ಷಣೆ ಮಾಡೇ ಮಾಡ್ತಾರೆ. ಯಾವ ಕೆಟ್ಟ ಪ್ರಾಣಿನೂ ನಮ್ಮ ಸನಿಗೆ ಬರೋದಿಲ್ಲ. ಆದರೆ ಮೊನ್ನೆ 2 ದಿವಸ ಮೊದಲುಗಡೆ ಹಿಂದೆ ಇಲ್ಲಿ ಇದ್ದಂಥ ಕೆಳಗಿನ ಗುರೂಜಿ ಆಗಲಿ, ಕೆಲವೊಬ್ಬರು ವಿದ್ಯಾರ್ಥಿಗಳಾಗಲಿ ನನಗೆ ಹೇಳ್ತಾಯಿದ್ರು, ಇಲ್ಲಿ ಹುಲಿ ಕೂಡ ಬರುತ್ತೆ. ಅದರ ಬರುವಿಕೆ ಬಂದಿದೆ, ಎಲ್ಲೋ ಸ್ವಲ್ಪ ಸನಿಹದಲ್ಲಿ ಬಂದಿದೆ ಅಂತ ಅವ್ರು ಹೇಳ್ತಾಯಿದ್ರು. ನಾನು ಅವ್ರಿಗೆ ಕೇಳಿದೆ, ಹುಲಿ ಬಂದಿರೋದು ಹೇಗೆ ಗೊತ್ತಾಯಿತು? अगर टाइगर अगर यहाँ आती है तो आपको कैसा मालूम पड़ता है? तो वो लोग अगर सब बोल रहे थे कि टाइगर जब आती है तो एक दुर्गंध आती है, कोई जला हुआ जैसा बास आती है ना, वैसा कुछ बास आने लगा था। मैं बोला ये बास क्या आ रही है, कहाँ कुछ जल रहा है क्या? तो आदमी बोल रहा था कि अगर जलने की बास नहीं है, ये आजू बाजू में कोई वो टाइगर आई है, इसलिए तो वो लोग जब ऊपर किसी को जाने के लिए मना कर रहे थे, जो बास आ रही है यही पास से कोई गुजरता होगा, ऐसा कुछ ये लोग बोल रहे थे. ಹೀಗಾಗಿ ಆ ವಾಸನೆ ಬರ್ತಾಯಿತ್ತು, ಒಂದು ಸುಮಾರು ವಾಸನೆ ಬರ್ತಾಯಿತ್ತು. ಒಂದು ಏನೋ ಸುಟ್ಟ ಹಾಗೆ ವಾಸನೆ ಬರ್ತಾಯಿತ್ತು. ಆ ವಾಸನೆ ಬಂದರೆ ಹುಲಿ ಸಮೀಪದಲ್ಲಿ ಬಂದಿದೆಯೇ ಅಂತ ಅರ್ಥ. ಅಂದರೆ ಇಲ್ಲೆಲ್ಲ ಜನ ಈ ಗುಡ್ಡಗಾಡದಲ್ಲಿ ಇರೋರಲ್ಲ, ಅವರಿಗೆಲ್ಲ ಗೊತ್ತಿರುತ್ತೆ. ಅವ್ರು ಮೊನ್ನೆ ನನಗೆ ಹೇಳ್ತಾಯಿದ್ರು, ಇಲ್ಲೇ ವಾಸನೆ ಬರ್ತದೆ ಅಂತ. ನಾನು ಅವ್ರಿಗೆ ಕೇಳಿದೆ, ಏನು ವಾಸನೆ ಬರ್ತದೆ, ಏನು ಬಾಯಲ್ಲಿ ಬೇರೆ ಸುಡ್ತಾ ಇದೆಯಾ ಅಂತಕ್ಕೆ ಅವ್ರು ಕೇಳಿದಾಗ ಅವ್ರು ಹೇಳಿದ್ರು, ಇಲ್ಲ ಇದು ಒಂದು ಹುಲಿ ಬಂದಿರೋದು ಕಾಣುತ್ತೆ, ಹೀಗಾಗಿ ಅಲ್ಲಿ ಹೋಗಬೇಡಿ, ಗಿಡ ಗಂಟಿ ಕೆಳಗಡೆ ಇಲ್ಲೇ ಕೂತ್ಕೊಳ್ಳಿ ಅಂತಂದು ಹೇಳಿದರು. ಯಾಕಂದರೆ ಅದು ಇಲ್ಲಿ ಅವಾಗವಾಗ ಇಲ್ಲಿ ಹಾಸಿ ಕ್ರಾಸ್ ಆಗಿ ಹೋಗಿರುತ್ತೆ. ಮುಂದೆ ಇಲ್ಲಿ ಹಳ್ಳ ಇದೆಯಲ್ಲ, ನೀರು ಹರಿತಾ ಇರುತ್ತೆ, ನೀರು ಕುಡಿಯೋಕ್ಕಾಗಲಿ ಹೋಗ್ತಾ ಇರುತ್ತೆ. ಅವಾಗವಾಗ ಇಲ್ಲಿ ಬಂದಿರ್ತಂತೆ ದೂರದಿಂದ. ಅದು ಗರ್ಜನೆ ಕೂಡ ಇವ್ರು ಕೇಳಿದೆ, ಎಷ್ಟೋ ಸಾರಿ ಕೇಳ್ತಂತೆ. ಹೀಗಾಗಿ ಅವ್ರ ಮೇಲೆ ಇಲ್ಲಿ ಹೋಗೋದಕ್ಕೆ ನಮ್ಮನ್ನು ಬಿಡೋದಿಲ್ಲ. ಆದರೆ ನಾನು ಇಲ್ಲಿ ಮೇಲೆ ಬಂದಿದ್ದೆ ದರ್ಶನ ಮಾಡೋಕ್ಕೆ ಗುಡಿಯಲ್ಲಿ. ಅಚ್ಚಾ, ತೋ ಇದು ಆಶ್ರಮದಲ್ಲಿ ಅವಾಗವಾಗ ಬರುತ್ತಂತೆ. ಆದರೆ ಇಲ್ಲೇ ಗುಡ್ಡಾನ ಅಡ್ಡಾಡುತ್ತಂತೆ. ಇವರೆಲ್ಲ ಇಲ್ಲೇ ಇರೋರು, ಈ ಗುಡಿಯಲ್ಲಿ ಇವ್ರು ಇರೋರು. ಇವರೆಲ್ಲ ಮಕ್ಕಳಿಗೆ ಪಾಠ ಹೇಳ್ಕೊಡ್ತಾರೆ, ಸಂಸ್ಕೃತ ಪಾಠನ. ಅವಾಗವಾಗ ಇದು ಮನುಷ್ಯರೆಲ್ಲ ಜಾಸ್ತಿ ಪರಿಚಯ ಇರೋದ್ರಿಂದ ಹೀಗಾಗಿ ಅದು ಈ ಗುಡ್ಡ ಅಡ್ಡಾಡಿ ಯಾವಾಗವಾಗ ಆಶ್ರಮದಲ್ಲಿ ಕೂಡ ಬರುತ್ತಂತೆ. ಇದು भैया कौन सा प्राणी है? प्राणी कौन सी है ये? क्या कौन सा प्राणी है? हिरन है. ओके, हिरन की बच्चा है. ಹಿರಣ ಅಂದರೆ ಜಿಂಕೆ ಮರಿ ಇದು ಹೇಗಿದೆ ನೋಡಿ ಪಾಪ. भैया लेके आ जाओ, आता कि आएगा क्या? नहीं आएगा. भैया आएगा क्या? वो नहीं आएगा ना यहाँ पर भाई. वो रास्ता ज़रा इधर ही आया था पीछे, इधर मंदिर के पास आया था वो.
इधर मंदिर के पास ही आया था। मुझे लगा कि जंगली होगा, तो मैं बोला कि फिर मैं जाऊंगा तो भाग जाएगा करके मैंने दूर ही खड़ा था। आ जाए बेटा। अच्छा फिर वो निकल, खा ले बेटा खा ले। अरे आजा आजा। अरे ऐसे भाग जाती करके मैंने वहीं रुका था। धीरे धीरे जाना पड़ता पास आने। अच्छा जैसे मैं गया सत्यम ले ले बोल दिया। चलो हो जाए हो।